ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೈಲೀಸ್ ಪವರ್ ಮೆಥಡ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ಈ ಒಂದು ಏನು ಮೆಥಡ್ ಇದೆ ಇದನ್ನ ನಾವು ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ ಮತ್ತೆ ಅದರ ಕರೆಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಡಿಫರೆಂಟ್ ಇಟಿರೇಷನ್ಸ್ ಗಳು ಬರ್ತಾ ಹೋಗ್ತವೆ. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅಂತಂದ್ರೆ ನೋಡಿ, find the largest eigenvalue and corresponding eigenvectors with x power 0 will be equal to 100 transpose. ಟ್ರಾನ್ಸ್ಪೋಸ್ ಅಂತ ಅಂದ್ರೆ ಏನು ಅಂತಂದ್ರೆ ನೋಡಿ, ಇಲ್ಲಿ ಅವ್ರೇನು ರೋ ವೈಸ್ ಕೊಟ್ಟಿದಾರಲ್ಲ ಅದನ್ನ ಕಾಲಮ್ ವೈಸ್ ಚೇಂಜ್ ಮಾಡಬೇಕು. ಸೊ ಪ್ರಾಬ್ಲಮ್ ಮಾಡಿದ್ರೇನೆ ಅರ್ಥ ಅದು. ಸೊ ಮೊದಲನೇ ಇಟಿರೇಷನ್ ಹೋಗೋಣ. ಇದು ಮೊದಲನೇ ಇಟಿರೇಷನ್. ಸೊ ಎಕ್ಸ್ ಪವರ್ 1 ವಿಲ್ ಬಿ ಈಕ್ವಲ್ ಟು ಎ ಇಂಟು ಎಕ್ಸ್ ಪವರ್ 0. ಎ ಅಂತ ಅಂದ್ರೇನು ಅವ್ರು ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅದನ್ನೇ ಬರ್ಕೊಳ್ಳಿ. 2 0 1 0 2 0 1 0 2. ನೆಕ್ಸ್ಟ್ ಎಕ್ಸ್ ಪವರ್ 0 ಆಲ್ರೆಡಿ ಕೊಟ್ಟಿದ್ದಾರೆ. ವ್ಯಾಲ್ಯೂ ಏನು 1 0 0. ನಾನು ಹೇಳಿದೆ ಅವರು ಏನು ರೋ ವೈಸ್ ಕೊಟ್ಟಿದ್ದಾರೆ ಅದನ್ನು ನಾವು ಕಾಲಮ್ ವೈಸ್ ಬರಿಬೇಕು. ಇವಾಗ ಮಲ್ಟಿಪ್ಲೈ ಮಾಡಿ. 2 1s are 2, 0 into 0 will be 0, 1 into 0 will be 0. Next 0 into 1 will be 0 plus 2 into 0 will be 0 plus 0 into 0 will be 0. ಈ ರೀತಿ 1 2 3 1 2 3 1 2 3. So 1 into 1 will be 1 plus 0 into 0 will be 0 plus 2 into 0 will be 0. So ಫೈನಲ್ ಆಗಿ ಆನ್ಸರ್ ಏನು ಉಳ್ಕೊಳ್ಳುತ್ತೆ? 2 0 1 ಮಾತ್ರ ಉಳ್ಕೊಂತು. ಈಗ ನಾವೇನ್ ಮಾಡಬೇಕು ಅಂತಂದ್ರೆ 2 0 ಮತ್ತೆ 1 ಅಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವುದು? 2. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ? 2 ಅನ್ನ ಹೊರಗಡೆ ತೆಗಿತೀವಿ. 2 ಅನ್ನ ಹೊರಗಡೆ ತೆಗೆಯೋದು ಅಂತಂದ್ರೆ ಸಿಂಪಲ್, ಬಿಗ್ಗರ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡ್ದಂಗೆ ಅಷ್ಟೇ. ಸೊ ಬಿಗ್ಗರ್ ವ್ಯಾಲ್ಯೂ ಇಂದ ಡಿವೈಡ್ ಮಾಡ್ದಂಗೆ 2 ಇಂದ 2 ಹೋದ್ರೆ ಏನಾಯ್ತು? 1. 2 2 2 1s are 2. ನೆಕ್ಸ್ಟ್ 0 ಇಂದ ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿ ಅದು 0ನೇ ಆಯ್ತು. ಸೊ ಇಲ್ಲಿ 1 ಮಾತ್ರ ಇತ್ತು. 2 ಅನ್ನ ಹೊರಗಡೆ ತೆಗೆದ್ರೆ ಏನಾಯ್ತು? 1/2 ಆಯ್ತು. ಸಿಂಪಲ್. ಏನು, ಯಾವುದನ್ನ ಹೊರಗಡೆ ತೆಗಿತೀರಾ ಅದರಿಂದನೇ ಡಿವೈಡ್ ಮಾಡ್ಬಿಡ್ರಿ ಅಷ್ಟೇ. ಸೊ ಫೈನಲ್ ವ್ಯಾಲ್ಯೂ ಬರುತ್ತೆ. ಈಗ ನಮಗೆ ಇದನ್ನ ಐಗನ್ ವ್ಯಾಲ್ಯೂ ಅಂತ ಕರಿಬಹುದು. ಇದು ಐಗನ್ ವೆಕ್ಟರ್ಸ್. ಸೊ ನೆಕ್ಸ್ಟ್ ಇಟಿರೇಷನ್ಗೆ ಹೋಗೋಣ. ಎರಡನೇ ಇಟಿರೇಷನ್. ಈ ಎರಡನೇ ಇಟಿರೇಷನ್ ಅಲ್ಲಿ ಏನ್ ಮಾಡ್ತೀವಿ? ಎಕ್ಸ್ ಪವರ್ 2 ವಿಲ್ ಬಿ ಈಕ್ವಲ್ ಟು ಎ ಎಕ್ಸ್ ಪವರ್ 1. ಈಗ ಎ ಮ್ಯಾಟ್ರಿಕ್ಸ್ ಸೇಮ್ ಉಳ್ಕೊಳುತ್ತೆ. 2 0 1, ನೆಕ್ಸ್ಟ್ 0 2 0 1 0 2 ಅದೇ ರೀತಿ ಉಳ್ಕೊಂತು. ಎಕ್ಸ್ ಪವರ್ 1 ಗೆ ಏನ್ ಮಾಡ್ತೀವಿ? ಇಲ್ಲಿದೆಯಲ್ಲ 1 0 ಮತ್ತೆ 1/2 ಅದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ 1 0 1/2. 1/2 ಬದಲು ನೀವು ಡೆಸಿಮಲ್ ಯೂಸ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಸೊ 1/2 ಅಂತಂದ್ರೆ ಹಾಫ್ 0.5. ಸೊ 0.5 ಅನ್ನ ಬರ್ಕೊಳ್ಳಿ ಅಷ್ಟೇ. ಸರಿನಾ? ಈಗ ಮಲ್ಟಿಪ್ಲೈ ಮಾಡಿ. 2 1s are 2, 0 into 0 will be 0, 1 into 1 0.5 will be 0.5. Next 0 into 1 will be 0, 2 into 0 will be 0 plus 0 into 0.5 will be 0. 1 into 1 will be 1 plus 0 into 0 will be 0 plus 2 into 0.5 will be 1. ಸರಿನಾ? ಈಗ ಮತ್ತೆ ಅದೇ ರೀತಿ ಬರ್ಕೋಬೇಕು. 2 plus 0.5 2.5 ಆಯಿತು. 0 ಎಲ್ಲದು ಇರೋದು. ನೆಕ್ಸ್ಟ್ 1 plus 1 will be 2. ಏನ್ ಮಾಡಬೇಕು? ಬಿಗ್ಗರ್ ವ್ಯಾಲ್ಯೂನ ಹೊರಗಡೆ ತಗೋಬೇಕು. ಸೊ ಬಿಗ್ಗರ್ ವ್ಯಾಲ್ಯೂನ ಹೊರಗಡೆ ತಗೊಂಡ್ರೆ ಸಿಂಪಲ್ ಏನಾಗುತ್ತೆ? 2.5 ನ ಹೊರಗಡೆ ತಗೊಂಡಿರೋದ್ರಿಂದ ಅದರಿಂದನೇ ಎಲ್ಲದನ್ನು ಕೂಡ ಡಿವೈಡ್ ಮಾಡ್ದಂಗೆ. 2.5 ಇಂದ ಡಿವೈಡ್ ಮಾಡ್ದಂಗೆ. 2.5 divided by 2.5 will be 1. 0 divided by 2.5 will be 0ನೇ. 0 ಇಂದ ಡಿವೈಡ್ ಮಾಡಿ ಏನೇ. ಇದು ಯಾವ ರೀತಿ ಅಂತಂದ್ರೆ ಒಳಗಡೆ 2.5 ತೆಗ್ದಿದ್ದೀರಾ ಅಂತಂದ್ರೆ ಒಳಗಡೆ ಏನಂತೆ? ಡಿವೈಡ್ ಆದಂಗೆ ಅಷ್ಟೇ, ಸಿಂಪಲ್. ಸೊ 2 divided by 2.5. ಕ್ಯಾಲ್ಕುಲೇಟರ್ ಅನ್ನ ತಗೊಳ್ಳಿ, ಈಸಿ ಆಗ್ತಾ ಹೋಗುತ್ತೆ. 2 divided by 2.5. ಸೊ ವ್ಯಾಲ್ಯೂ ಎಷ್ಟು? 0.8. ಸೊ ನೆಕ್ಸ್ಟ್ ಇಟಿರೇಷನ್ಗೆ ಹೋಗೋಣ. ಇಟಿರೇಷನ್ ನಂಬರ್ 3. ನಾನು ಯಾವಾಗ ಸ್ಟಾಪ್ ಮಾಡಬೇಕು ಅಂತಲೂ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಎಕ್ಸ್ ಪವರ್ 3 ಬೇಕು, ವಿಚ್ ವಿಲ್ ಬಿ ಈಕ್ವಲ್ ಟು ಎ ಎಕ್ಸ್ ಪವರ್ 2. 1 ಆಗಿದೆ, ಇವಾಗ 2 ವಿಚ್ ವಿಲ್ ಬಿ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್ ಸೇಮ್ ಇರುತ್ತೆ. 2 0 1 0 2 0 1 0 2. ಸೊ ಎಕ್ಸ್ ಪವರ್ 2 ಅಂದ್ರೇನು? ಇಲ್ಲಿ ಜನರೇಟ್ ಆಗಿದೆಯಲ್ಲ 1 0 0.8 ಅದು. ಸೊ 1 0 0.8.
ಸೊ ಮಲ್ಟಿಪ್ಲೈ ಮಾಡಿ 2 1s are 2 plus 0 into 0 will be 0 plus 1 into 0.8 will be 0.8. Next 0 into 0 next 0 into 1 will be 0 plus 2 into 0 will be 0, 0 into 0.8 will be 0. 1 into 1 will be 1 plus 0 into 0 will be 0 plus 2 into 0.8 ಏನಾಗುತ್ತೆ 1.6. 8 to 16 ಅಲ್ವಾ, ಸೊ 1.6 ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ 2 ಪ್ಲಸ್ 0.8 ಏನು 2.8. ಸೊ ಇಲ್ಲಿ 0ನೇ 1 ಪ್ಲಸ್ 1.6 ಏನಾಯಿತು 2.6 ಆಯಿತು. ಈಗ ನಮ್ಮ ಟ್ರಿಕ್ ಏನು, ಬಿಗ್ಗರ್ ವ್ಯಾಲ್ಯೂನ ಹೊರಗಡೆ ತೆಗಿತೀವಿ. ಬಿಗ್ಗರ್ ವ್ಯಾಲ್ಯೂ ಅದು 2.8 ಅನ್ನು ಹೊರಗಡೆ ತೆಗೆದೆ ಅಂತಂದರೆ ಅದೇ ನಂಬರಿಂದ ಎಲ್ಲದನ್ನು ಕೂಡ ಡಿವೈಡ್ ಮಾಡಿ. 2.8 2.8 by 2.8 1 ಆಗುತ್ತೆ. 0 divided by 2.8 0. So next 2.6 divided by 2.8. So value ಏನಾಗುತ್ತೆ 0.92. ಫೋರ್ತ್ ಇಟರೇಷನ್ ಗೆ ಹೋಗೋಣ. ಫೋರ್ತ್ ಇಟರೇಷನ್ ಅನ್ನು ನೋಡಿ. ಸೊ x power 4 will be equal to ax power 3. ಈಗ a ವ್ಯಾಲ್ಯೂ ಗೊತ್ತಿದೆ, ಏನು ಮ್ಯಾಟ್ರಿಕ್ಸ್ 2 0 1 0 2 0 1 0 2 ಇಂಟು x ಪವರ್ 3 ಅಂದ್ರೇನು, ಪ್ರೀವಿಯಸ್ ಅಲ್ಲಿ ವೆಕ್ಟರ್ಸ್ ಗಳು ಜನರೇಟ್ ಆಗಿದೆಯಲ್ಲ ಅದು 1 0 0.92. ಸೊ ಮಲ್ಟಿಪ್ಲೈ 2 into 1 will be 2 plus 0 into 0 0 plus 1 into 0.92. So 0.92. Next 0 into 1 will be 0 plus 2 into 0 will be 0 plus 0 into 0.92 will be 0. 1 into 1 will be 1 plus 0 into 0 will be 0 plus 2 into 0.92. So 2 into 0.92 ಏನಾಗುತ್ತೆ 1.84. ಸೊ ಫೈನಲ್ ವ್ಯಾಲ್ಯೂ ಏನು ಸಿಗುತ್ತೆ 2 plus 0.92 2.92. ನೆಕ್ಸ್ಟ್ 0 1 plus 1.84 ಏನಾಗುತ್ತೆ 2.84. ಈಗ ಇವು ಮೂರರಲ್ಲಿ ಯಾವುದು ಬಿಗ್ಗರ್ ವ್ಯಾಲ್ಯೂ 2.92. ಸೊ ಅದನ್ನು ಹೊರಗಡೆ ತೆಗೆದ್ರೆ ಅದೇ ನಂಬರ್ ಇಂದ ಡಿವೈಡ್ ಮಾಡಬೇಕು. 2.92 2.92 2.92 2.92 divided by 2.92 1. 0 divided by anything will be 0. 2.84 divided by 2.92. ಸೊ ವ್ಯಾಲ್ಯೂ ಏನಾಗುತ್ತೆ 0.97. ಸೊ ನೆಕ್ಸ್ಟ್ ಫಿಫ್ತ್ ಇಟರೇಷನ್ ಹೋಗೋಣ. ಸೊ ಫಿಫ್ತ್ ಇಟರೇಷನ್ ಅಲ್ಲಿ x ಪವರ್ 5 ವಿಚ್ ವಿಲ್ ಬಿ ಈಕ್ವಲ್ ಟು ax ಪವರ್ 4. ಸೊ a ವ್ಯಾಲ್ಯೂ ನಮಗೆ ಗೊತ್ತಿದೆ 201 020 102. ಸೊ x ಪವರ್ 4 ಏನು, ಇಲ್ಲಿ ಜನರೇಟ್ ಆಗಿರುವಂತಹ ವೆಕ್ಟರ್ಸ್ಗಳು 1 0 0.97. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ 2 1s are 2 plus 0 into 0 0 plus 1 into 0.97 0.97 ಆಯಿತು. ನೆಕ್ಸ್ಟ್ 0 into 0 0 plus 2 into 0. Next 0 into 1 will be 0 plus 2 into 0 will be 0 plus 0 into 0.97 will be 0. 1 into 1 will be 1 plus 0 into 0 is 0 plus 2 into 2 into 0.97. 2 into 0.97. ಸೊ ವ್ಯಾಲ್ಯೂ ಏನಾಯಿತು 1.94. ಸೊ ಆ್ಯಡ್ ಮಾಡಿ ಏನಾಗುತ್ತೆ 2.97 0 2.94. ಸೊ ಬಿಗ್ಗರ್ ವ್ಯಾಲ್ಯೂ ಅದು 2.97. ಸೊ ಅದನ್ನು ಹೊರಗಡೆ ತಂದರೆ ಎಲ್ಲದಕ್ಕೂ ಕೂಡ 2.97 ಇಂದ ಡಿವೈಡ್ ಮಾಡಿ. ಸೊ ಡಿವೈಡ್ ಮಾಡಿದ್ರೆ ಇಲ್ಲಿ 1 0 2.94 ಡಿವೈಡೆಡ್ ಬೈ 2.97. ಸೊ ವ್ಯಾಲ್ಯೂ ಏನಾಯಿತು 0.98 ಆಯಿತು. ಸೊ ನೆಕ್ಸ್ಟ್ ಸಿಕ್ಸ್ತ್ ಇಟರೇಷನ್ x ಪವರ್ 6 ವಿಲ್ ಬಿ ಈಕ್ವಲ್ ಟು ax ಪವರ್ 5. ಸೊ ಇವಾಗ ಫಿಫ್ತ್ದು ವೆಕ್ಟರ್ಸ್ಗಳಿವೆ. ಎ ವ್ಯಾಲ್ಯೂ ಮ್ಯಾಟ್ರಿಕ್ಸ್ ನಮಗೆ ಆಲ್ರೆಡಿ ಇದೆ. ಸೊ ಎ ಮ್ಯಾಟ್ರಿಕ್ಸ್ ಬರೀರಿ 201 020 102. ನೆಕ್ಸ್ಟ್ x ಪವರ್ 5 ಇಲ್ಲಿ ವೆಕ್ಟರ್ಸ್ ಇದೆ, ಏನು 1 0 0.98. ಪ್ರೀವಿಯಸ್ ಸ್ಟೆಪ್ ಇಂದ ತಗೋಬೇಕಷ್ಟೇ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ವ್ಯಾಲ್ಯೂಗಳು ನಮಗೆ 2 1s are 2
0 into 0, 0. 1 into 0.98 will be 0.98. Next, 0 into 1 will be 0. 0 into 2 into 0 will be 0. 0 into anything will be 0. 1 into 1 will be 1. 0 into anything is 0. 2 into 0.98. 2 into 0.98 ಏನಾಗುತ್ತೆ 1.96. ಸೊ ಏನೋ ಆ್ಯಡ್ ಮಾಡಬೇಕಲ್ವಾ. ಸೊ ಆ್ಯಡ್ ಮಾಡಿದ್ರೆ ಏನಾಗುತ್ತೆ 2 ಪ್ಲಸ್ 0.98 ಅಂತಂದರೆ 2.98 0 2.96. ಸೊ ಇವಾಗ ಬಿಗ್ಗರ್ ವ್ಯಾಲ್ಯೂ ಅದು 2.98. ಸೊ ಅದನ್ನು ಹೊರಗಡೆ ತೆಗೆದ್ರೆ ಏನು ಉಳ್ಕೊಂತು 2.98 ಇಂದ ಡಿವೈಡ್ ಮಾಡಬೇಕು. 2.98 by 2.98 1. 0 2.98 0 divided by 2.98 0. 2.96 divided by 2.98. ಸೊ ವ್ಯಾಲ್ಯೂ ಏನಾಗುತ್ತೆ 0.99. ಸೊ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಯಾಕಂತಂದ್ರೆ ನೋಡಿ 2.98 2.97 ಜಾಸ್ತಿ ವೇರಿಯೇಷನ್ ಇಲ್ಲ. 1 ಸೇಮ್ ಇದೆ, 0 ಸೇಮ್ ಇದೆ, 0.98 ಇದೆ, ಇಲ್ಲಿ 0.99 ಇದೆ. ಸ್ವಲ್ಪ ಸ್ಲೈಟ್ ಆಗಿ ಮಾತ್ರ ವೇರಿಯೇಷನ್ ಇರೋದು 0.98 0.99 2.97 2.98. ಬಟ್ ನೀವು ಪ್ರೀವಿಯಸ್ ಇಟರೇಷನ್ ಗಳನ್ನ ನೋಡಿದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅವೆಲ್ಲ ಇಟರೇಷನ್ ಅನ್ನ ನೋಡಿದ್ರೆ ಇಲ್ಲಿರುವಂತ ಐಗನ್ ವ್ಯಾಲ್ಯೂ ಕೂಡ ಡಿಫರೆಂಟ್ ಆಗ್ತಾ ಇದೆ, ಅಂದ್ರೆ ಜಾಸ್ತಿ ಗ್ಯಾಪ್ ಇದೆ. ಮತ್ತೆ ಇಲ್ಲಿ ಜನರೇಟ್ ಆಗುವಂತ ಐಗನ್ ವೆಕ್ಟರ್ ಅಲ್ಲಿ ಇರುವಂತ ಡಿಫರೆನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಯಾವ ಒಂದು ಟೈಮಲ್ಲಿ 2.9 ಇದೆ, ಒಂದು ಪಾಯಿಂಟ್ ಅನ್ನ ತಗೊಳ್ಳಿ. ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿ, ನೀವು ಕಂಪೇರ್ ಮಾಡೋದಕ್ಕೋಸ್ಕರ ಒಂದೇ ಒಂದು ಪಾಯಿಂಟ್ ಅನ್ನ ತಗೊಳ್ಳಿ. ಇಲ್ಲಿ 2.9 ಇದೆ, ಇಲ್ಲೂ ಕೂಡ 2.9 ಇದೆ. ನೆಕ್ಸ್ಟ್ 0.9 ಇದೆ, ಇಲ್ಲೂ ಕೂಡ 0.9 ಇದೆ. 1 is same, 0 is same. ಸೊ ಏನು 5th ಇಟರೇಷನ್ ಅಲ್ಲಿ ಬಂದಿತ್ತು ಅದೇ ವ್ಯಾಲ್ಯೂಗಳು 6th ಇಟರೇಷನ್ ಅಲ್ಲೂ ಕೂಡ ಬಂದಿದೆ. ಸೊ 5th ಇಟರೇಷನ್ ಇಸ್ ಈಕ್ವಲ್ ಟು 6th ಇಟರೇಷನ್ ಆಗಿರೋದ್ರಿಂದ ನಾವು ಸ್ಟಾಪ್ ಮಾಡ್ತೀವಿ. ಪ್ರೀವಿಯಸ್ ಇಟರೇಷನ್ ಗೆ ವ್ಯಾಲ್ಯೂ ಈಕ್ವಲ್ ಆಗಿ ಬಂದ್ರೆ ಅಥವಾ ಸ್ಲೈಟ್ಲಿ ಈಕ್ವಲ್ ಆಗಿ ಬಂದ್ರೂ ಕೂಡ ನಾವು ಸ್ಟಾಪ್ ಮಾಡ್ತೀವಿ. ಸೊ ಫೈನಲ್ ಆಗಿ ಏನ್ ಬರಿಬೇಕು, ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾನ ಬರಿಬೇಕು. ಸೊ ಐಗನ್ ವ್ಯಾಲ್ಯೂ ಏನಾಗ್ತಾ ಇದೆ 2.97 98 ಆ ತರ ವೇರಿ ಆಗ್ತಾ ಇದೆ. ಸೊ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 3 ಹೋಲ್ ನಂಬರ್ ತರ ಬರೀರಿ 3. ನೆಕ್ಸ್ಟ್ ವೆಕ್ಟರ್ಸ್ ಗಳು ಏನಾಗ್ತವೆ, ವೆಕ್ಟರ್ಸ್. ಸೊ ಫೈನಲ್ ಆನ್ಸರ್ ಇಲ್ಲಿ ಬರೀತಾ ಇರೋದು. ಸೊ ವೆಕ್ಟರ್ಸ್ ಏನಾಗ್ತವೆ 1 0 0.99 ಅಂತಂದ್ರೆ ಅದರ ಹತ್ರ ಇರುವಂತಹ ನಂಬರ್ ಅನ್ನ ತಗೊಂತ ಹೋಗಿ ಹೋಲ್ ನಂಬರ್ ಇಟ್ ವಿಲ್ ಬಿ ಈಕ್ವಲ್ ಟು 1. ಸೊ ವೆಕ್ಟರ್ ಗಳೇನು, ಲಾರ್ಜೆಸ್ಟ್ ವೆಕ್ಟರ್ 1 0 1 ಮತ್ತೆ ಲಾರ್ಜೆಸ್ಟ್ ಐಗನ್ ವ್ಯಾಲ್ಯೂ ಏನು 3. ಇಷ್ಟೇ ಸಿಂಪಲ್. ಏನು ಪಾಯಿಂಟ್ ಆದ್ಮೇಲೆ ಒಂದು ವ್ಯಾಲ್ಯೂ ತಗೊಳ್ಳಿ ಸಾಕು. ಒಂದು ವ್ಯಾಲ್ಯೂ ತಗೊಂಡ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಫೈನಲ್ ಆನ್ಸರ್ ಅನ್ನ ನೀವು ಕನ್ಕ್ಲೂಡ್ ಮಾಡೋದಕ್ಕೋಸ್ಕರ. ಪ್ರೀವಿಯಸ್ ಸ್ಟೆಪ್ ಮತ್ತೆ ಈಗ ಯಾವ ಸ್ಟೆಪ್ ಅನ್ನ ಮಾಡಿರ್ತೀರ ಆ ಎರಡು ಇಟರೇಷನ್ ಕೂಡ ಸೇಮ್ ಇದ್ರೆ ಒಂದು ಪಾಯಿಂಟ್ ಡೆಸಿಮಲ್ ಆದ್ಮೇಲೆ ಒಂದು ಪಾಯಿಂಟ್ ಕೂಡ ಸೇಮ್ ಇದ್ರೂ ಕೂಡ ಅಲ್ಲೇ ಸ್ಟಾಪ್ ಮಾಡಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ ಅನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.